ಮಧ್ಯಪ್ರಾಚ್ಯದಿಂದ ಯುರೋಪಿನವರೆಗೆ ಯುದ್ಧದ ಜ್ವಾಲೆ ಧಗಧಗಿಸ್ತಾ ಇದೆ. ಭೀಕರ ವಿನಾಶದ ಚಿತ್ರಣ ದಿನೇ ದಿನೇ ದೊಡ್ಡದಾಗ್ತಾ ಇದೆ. ಪ್ರಪಂಚದಾದ್ಯಂತ ಪರಮಾಣು ಯುದ್ಧದ ಅಪಾಯ ಎದುರಾಗಿದೆ. ಪರಮಾಣು ಯುದ್ಧ ಯಾವಾಗ, ಎಲ್ಲಿ ಮತ್ತು ಹೇಗೆ ಪ್ರಾರಂಭ ಆಗಬಹುದು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಇಂಥ ಸಮಯದಲ್ಲಿ ಇಡೀ ವಿಶ್ವವೇ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ. ಆಪರೇಷನ್ ಆತ್ಮನಿರ್ಭರ್ ನಮೋ ಭಾರತದ ಗೇಮ್ ಚೇಂಜರ್. आज दुनिया भारत के डिफेंस इकोसिस्टम की चर्चा कर रही है. ಮೋದಿಯ 11 ವರ್ಷ ರಕ್ಷಣಾ ವಲಯಕ್ಕೆ ಒತ್ತು ಹೆಚ್ಚಾಯಿತು ರಫ್ತು. भारत की पहचान अब दूसरे देशों को हथियार निर्यात करने वाले देश की बन रही है. और इसके पीछे एक ही कारण है, हमारी सेनाओं का मेक इन इंडिया पर भरोसा. भारत माता की जय, भारत माता की जय, भारत माता की जय. ಪರಮಾಣು ಬಾಂಬ್ ಬಗ್ಗೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಮುಂದುವರೆದಿದೆ. ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಬಳಸಿ ದಾಳಿಗಳನ್ನು ನಡೆಸಲಾಗ್ತಿದೆ. ಈ ಮಧ್ಯೆ ಯುದ್ಧ ಭೂಮಿಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಎಂಬುದು ಸದ್ಯದ ಪರಿಸ್ಥಿತಿಯಲ್ಲಿ ಅತ್ಯಂತ ಮುಖ್ಯ. ಇದಕ್ಕೆ ಭಾರತದ ಸ್ಪಷ್ಟ ಉತ್ತರ ಹೇಗಿರುತ್ತೆ ಅನ್ನೋದನ್ನ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಇಡೀ ಜಗತ್ತು ನೋಡಿದೆ. कैसे ऑपरेशन सिंदूर ने आत्मनिर्भर भारत की ताकत दिखाई है. आज दुनिया भारत के डिफेंस इकोसिस्टम की चर्चा कर रही है. और इसके पीछे एक ही कारण है, हमारी सेनाओं का मेक इन इंडिया पर भरोसा. ಭಾರತ ಸೇನಾ ಶಕ್ತಿ ಶತ್ರುವನ್ನ ಹೇಗೆ ಶರಣಾಗುವಂತೆ ಒತ್ತಾಯಿಸುತ್ತದೆ ಎಂಬುದನ್ನ ಜಗತ್ತಿಗೆ ತೋರಿಸಿದೆ. ಸ್ವಾವಲಂಬಿ ಭಾರತದ ಧೈರ್ಯದಿಂದ ಪಾಕಿಸ್ತಾನದಂತಹ ಭಯೋತ್ಪಾದಕ ರಾಷ್ಟ್ರವನ್ನ ಹೇಗೆ ಸೋಲಿಸಲಾಗುತ್ತೆ ಎಂಬುದು ಆಪರೇಷನ್ ಸಿಂಧೂರ್ನಿಂದ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಭಯೋತ್ಪಾದನೆಯ ವಿರುದ್ಧದ ಈ ಕಾರ್ಯಾಚರಣೆಯು ಮೋದಿ ಸರ್ಕಾರದ ಬಲವಾದ ಉದ್ದೇಶಗಳನ್ನ ಸ್ಪಷ್ಟಪಡಿಸಿದೆ. भारत पर आतंकी हमला हुआ, हम अपने तरीके से, अपनी शर्तों पर, अपने समय पर जवाब देंगे. दूसरा, कोई भी न्यूक्लियर ब्लैकमेल भारत नहीं सहेगा. ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರವು ಅಧಿಕಾರಕ್ಕೇರಿದಾಗಿನಿಂದ ದೇಶದ ಮಿಲಿಟರಿ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಮತ್ತು ಅದನ್ನು ಸ್ವಾವಲಂಬಿಯನ್ನಾಗಿ ಮಾಡುವತ್ತ ನಿರಂತರವಾಗಿ ಒತ್ತು ನೀಡುತ್ತಿದೆ. ಇದರಿಂದ ಈಗ ಪ್ರಪಂಚದಾದ್ಯಂತ ಪರಮಾಣು ಯುದ್ಧದ ಬೆದರಿಕೆ ಎದುರಾಗ್ತಿರುವಾಗ ಭಾರತವು ತನ್ನ ಪರಮಾಣು ಶಕ್ತಿಯನ್ನ ವೇಗವಾಗಿ ಹೆಚ್ಚಿಸಲು ಪ್ರಾರಂಭಿಸಿದೆ. ಇದರಿಂದಾಗಿ ಪಾಕಿಸ್ತಾನ ಮತ್ತು ಚೀನಾದಂತಹ ಶತ್ರು ರಾಷ್ಟ್ರಗಳಿಗೆ ನಡುಕ ಉಂಟಾಗಿದೆ. ಸಿಪ್ರಿ ಅಂದ್ರೆ ಸ್ಟಾಕ್ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆಯ ಪ್ರಕಾರ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸುವಂತಹ ಸ್ಪರ್ಧೆಯಲ್ಲಿ ಪಾಕಿಸ್ತಾನ ಭಾರತಕ್ಕಿಂತ ಬಹಳ ಹಿಂದಿದೆ. 2024ರಿಂದ 2025ರವರೆಗೆ ಪಾಕಿಸ್ತಾನದ ಬಳಿ ಕೇವಲ 170 ಪರಮಾಣು ಶಸ್ತ್ರಾಸ್ತ್ರಗಳಿವೆ. ಆದರೆ ಸಿಪ್ರಿ ಹೊಸ ವರದಿಯ ಪ್ರಕಾರ 2024ರಲ್ಲಿ ಭಾರತ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳ ಸಂಖ್ಯೆಯನ್ನು ಹೆಚ್ಚಿಸಿದೆ. ಇದಲ್ಲದೆ ಹೊಸ ಕ್ಷಿಪಣಿಗಳನ್ನು ಸಹ ತಯಾರಿಸುತ್ತಿದೆ. भारत ने पाकिस्तान की धमकी से डरने की नीति को छोड़ दिया. ये ठीक किया ना मैंने? वरना आए दिन हमारे पास न्यूक्लियर बटन है, न्यूक्लियर बटन है. यही कहते थे, हमारे अखबार वाले भी लिखते थे, पाकिस्तान के पास भी न्यूक्लियर है. तो हमारे पास क्या है भाई? ये दिवाली के लिए रखा है क्या?
ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯು ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ಭಾರತದ ದೃಷ್ಟಿಕೋನದ ಒಂದು ಪ್ರಮುಖ ಅಂಶವಾಗಿದೆ. ಭಾರತದ ರಕ್ಷಣಾ ಉತ್ಪಾದನೆ ಇಂದು ಜಾಗತಿಕವಾಗಿ ಸದ್ದು ಮಾಡುತ್ತಿದೆ. ಒಂದು ಕಾಲದಲ್ಲಿ ರಕ್ಷಣಾ ಆಮದಿನ ಮೇಲೆ ಅವಲಂಬಿತವಾಗಿದ್ದ ಭಾರತ ಇಂದು 100ಕ್ಕೂ ಹೆಚ್ಚು ದೇಶಗಳಿಗೆ ರಕ್ಷಣಾ ಉಪಕರಣಗಳನ್ನು ರಫ್ತು ಮಾಡುತ್ತಿದೆ. ಭಾರತದಲ್ಲಿ 101 ರಕ್ಷಣಾ ಉಪಕರಣಗಳ ಆಮದನ್ನ ನಿಷೇಧಿಸಲಾಗಿದ್ದು, ಇದರಿಂದ ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸಬಹುದಾಗಿದೆ. ರಕ್ಷಣಾ ಉಪಕರಣಗಳ ತಯಾರಿಕೆಯಲ್ಲಿ ಖಾಸಗಿ ಕಂಪನಿಗಳ ಭಾಗವಹಿಸುವಿಕೆಗೆ ಅವಕಾಶ ಮಾಡಿಕೊಟ್ಟಿರುವುದು ರಕ್ಷಣಾ ವಲಯದಲ್ಲಿ ಭಾರತದ ಸ್ವಾವಲಂಬನೆಯನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ. ಭಾರತವು ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡುವುದಲ್ಲದೆ ಅವುಗಳನ್ನು ಇತರ ದೇಶಗಳಿಗೆ ಮಾರಾಟ ಮಾಡುವ ದೇಶವಾಗಿ ಮಾರ್ಪಟ್ಟಿದೆ. ಬಂದೂಕುಗಳಿಂದ ಫಿರಂಗಿಗಳವರೆಗೆ, ಹಡಗುಗಳಿಂದ ಯುದ್ಧ ನೌಕೆಗಳವರೆಗೆ ಮತ್ತು ಡ್ರೋನ್ಗಳಿಂದ ಕ್ಷಿಪಣಿಗಳವರೆಗೆ ಎಲ್ಲವೂ ಮೇಡ್ ಇನ್ ಇಂಡಿಯಾ ಆಗಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಮೇ 7ರಂದು ಪ್ರಾರಂಭಿಸಲಾದ ಆಪರೇಷನ್ ಸಿಂಧೂರ್ ಭಾರತದ ಕೆಲವು ಶಸ್ತ್ರಾಸ್ತ್ರಗಳು ಮಾತ್ರವಲ್ಲದೆ ಭಾರತದ ಯುದ್ಧೋಪಕರಣಗಳು ಅತ್ಯಂತ ಮಾರಕವಾಗಿದೆ ಎಂಬುದನ್ನು ತೋರಿಸಿದೆ. ಭಾರತದ ಶಸ್ತ್ರಾಸ್ತ್ರ ರಫ್ತಿನ ಬೇಡಿಕೆ ಪ್ರಪಂಚದಾದ್ಯಂತ ವೇಗವಾಗಿ ಹೆಚ್ಚಾಗಿದೆ. ಕಳೆದ ದಶಕದಲ್ಲಿ ಭಾರತವು ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ಬದಲು ತನ್ನದೇ ಆದ ರಫ್ತಿನತ್ತ ಗಮನ ಹರಿಸಿದೆ ಮತ್ತು ಇದರ ಸಂಪೂರ್ಣ ಶ್ರೇಯಸ್ಸು ದೇಶದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಸರ್ಕಾರಕ್ಕೆ ಸಲ್ಲುತ್ತದೆ. ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಮಾಡಿದೆ. ಕಳೆದ 1 ದಶಕದಲ್ಲಿ ವಿಶೇಷವಾಗಿ ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆ, ಆಧುನೀಕರಣ ಮತ್ತು ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳ ರಫ್ತಿಗೆ ವಿಶೇಷ ಗಮನ ಹರಿಸಿದೆ. 2014ರಿಂದ ಭಾರತ ರಕ್ಷಣಾ ಉತ್ಪಾದನೆಯು ಶೇಕಡಾ 174ರಷ್ಟು ಹೆಚ್ಚಾಗಿದ್ದು 2023-24ರಲ್ಲಿ 1.27 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಅದೇ ಸಮಯದಲ್ಲಿ ಭಾರತದ ರಕ್ಷಣಾ ರಫ್ತು 2024-25ರಲ್ಲಿ 34 ಪಟ್ಟು ಹೆಚ್ಚಾಗಿ 23,622 ಕೋಟಿ ರೂಪಾಯಿ ತಲುಪಿದೆ. ದೇಶದ ಹೆಮ್ಮೆ, ವೈಭವದ ದೇಶದ ಸೈನ್ಯ ಮತ್ತು ಅವರ ಬಲವೇ ರಾಷ್ಟ್ರದ ಬಲ. ಇದನ್ನು ತಮ್ಮ ಸಂಕಲ್ಪವೆಂದು ಪರಿಗಣಿಸಿ ಪ್ರಧಾನಿ ಮೋದಿ ಮೇಕ್ ಇನ್ ಇಂಡಿಯಾ ಮಂತ್ರದೊಂದಿಗೆ ಭಾರತದ ರಕ್ಷಣಾ ವಲಯವನ್ನ ನಿರಂತರವಾಗಿ ಸ್ವಾವಲಂಬನೆಯತ್ತ ಕೊಂಡೊಯ್ಯುತ್ತಿದ್ದಾರೆ. ಮೋದಿ ಸರ್ಕಾರ 11 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಈ ಬಗ್ಗೆ ಒತ್ತಿ ಹೇಳಿದ್ದಾರೆ. ಕಳೆದ 11 ವರ್ಷಗಳಲ್ಲಿ ನಮ್ಮ ರಕ್ಷಣಾ ವಲಯವು ಗಮನಾರ್ಹ ಬದಲಾವಣೆಗಳನ್ನು ಕಂಡಿದೆ. ಆಧುನೀಕರಣ ಮತ್ತು ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬಿ ಆಗುವುದರ ಮೇಲೆ ಸ್ಪಷ್ಟ ಗಮನ ಹರಿಸಲಾಗಿದೆ. ಭಾರತವನ್ನು ಇನ್ನಷ್ಟು ಬಲಿಷ್ಠಗೊಳಿಸುವ ಸಂಕಲ್ಪದೊಂದಿಗೆ ಭಾರತದ ಜನರು ಹೇಗೆ ಒಗ್ಗೂಡಿದ್ದಾರೆ ಎಂಬುದನ್ನು ನೋಡುವುದು ಹೃದಯ ಸ್ಪರ್ಶಿಯಾಗಿದೆ. ಭಾರತದ ಹೆಚ್ಚುತ್ತಿರುವ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯವು ಪ್ರಧಾನಿ ಮೋದಿ ಅವರ ಸಂಕಲ್ಪವನ್ನು ಸಾಕಾರಗೊಳಿಸುತ್ತಿದೆ. ಹೊಸ ಚಿಂತನೆ ಮತ್ತು ಹೊಸ ಪದ್ಧತಿಯೊಂದಿಗೆ ಭಾರತ ತನ್ನ ಸಶಸ್ತ್ರ ಪಡೆಗಳನ್ನು ಆಧುನೀಕರಿಸಲು ರಕ್ಷಣಾ ಉತ್ಪಾದನೆಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂದುವರಿಯುತ್ತಿದೆ. ಕಳೆದ ಹಲವಾರು ವರ್ಷಗಳಲ್ಲಿ ಮೇಕ್ ಇನ್ ಇಂಡಿಯಾ ಅಭಿಯಾನದ ಅಡಿಯಲ್ಲಿ ಭಾರತದಲ್ಲಿ ಉತ್ಪಾದನೆ ಮತ್ತು ರಫ್ತು ಉತ್ತೇಜಿಸಲು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಅದರ ಫಲಿತಾಂಶವಾಗಿ ಭಾರತವು ವಿಶ್ವದ 85ಕ್ಕೂ ಹೆಚ್ಚು ದೇಶಗಳಿಗೆ ಶಸ್ತ್ರಾಸ್ತ್ರಗಳು, ವಿಮಾನಗಳು ಮತ್ತು ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಉಪಕರಣಗಳನ್ನು ರಫ್ತು ಮಾಡುತ್ತಿದೆ. ಇದರಲ್ಲಿ ಅಮೆರಿಕ, ಫ್ರಾನ್ಸ್ ಮತ್ತು ಅರ್ಮೇನಿಯಾ ಭಾರತದಿಂದ ಪ್ರಮುಖ ಖರೀದಿದಾರರಾಗಿದ್ದಾರೆ. ಆಪರೇಷನ್ ಸಿಂಧೂರ್ ನಂತರ ಭಾರತದ ಬ್ರಹ್ಮಾಸ್ತ್ರ ಎಂದು ಕರೆಯಲ್ಪಡುವ ಬ್ರಹ್ಮೋಸ್ ಕ್ಷಿಪಣಿಯ ಬೇಡಿಕೆಯೂ ಕೂಡ ವೇಗವಾಗಿ ಹೆಚ್ಚಾಗಿದೆ. ಪ್ರಪಂಚದಾದ್ಯಂತ ದೇಶಗಳು ಭಾರತದ ಈ ಬ್ರಹ್ಮಾಸ್ತ್ರವನ್ನ ತಮ್ಮ ಯುದ್ಧ ನೌಕೆಯಲ್ಲಿ ಸೇರಿಸಿಕೊಳ್ಳಲು ಬಯಸುತ್ತಿವೆ. ಭಾರತ ಇದುವರೆಗೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಫಿಲಿಪೈನ್ಸ್ಗೆ ಮಾತ್ರ ಮಾರಾಟ ಮಾಡಿದೆ. 2022ರಲ್ಲಿ ಫಿಲಿಪೈನ್ಸ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ದಕ್ಷಿಣ ಚೀನಾ ಸಮುದ್ರದಲ್ಲಿ ತನ್ನ ಕಾರ್ಯತಂತ್ರ ಬಲಪಡಿಸುವ ಉದ್ದೇಶದಿಂದ
ಫಿಲಿಪೈನ್ಸ್ ಈ ಕ್ಷಿಪಣಿಗಳನ್ನು ಖರೀದಿ ಮಾಡಿದೆ. ಇದು ಭಾರತದ ಇಂಡೋ ಪೆಸಿಫಿಕ್ ನೀತಿಯನ್ನ ಬಲಪಡಿಸಿದೆ. ಇದರ ಮುಖ್ಯ ಉದ್ದೇಶವೇ ಚೀನಾದ ಬೆಳೆಯುತ್ತಿರುವ ಪ್ರಭಾವವನ್ನು ಸಮತೋಲನಗೊಳಿಸುವುದಾಗಿದೆ. ಸದ್ಯ ವಿಶ್ವದ ಹಲವು ದೇಶಗಳು ಭಾರತದೊಂದಿಗೆ ಬ್ರಹ್ಮೋಸ್ ಕ್ಷಿಪಣಿ ಒಪ್ಪಂದದಲ್ಲಿ ಆಸಕ್ತಿ ತೋರಿಸುತ್ತಿವೆ. ಅದರಲ್ಲಿ ಮೊದಲ ಹೆಸರು ಇಂಡೋನೇಷಿಯಾ. ಸುಮಾರು 450 ಮಿಲಿಯನ್ ಮೌಲ್ಯದ ಬ್ರಹ್ಮೋಸ್ ಒಪ್ಪಂದದ ಕುರಿತು ಭಾರತವು ಇಂಡೋನೇಷಿಯಾದೊಂದಿಗೆ ಅಂತಿಮ ಹಂತದ ಮಾತುಕತೆಯಲ್ಲಿದೆ. भारत ने 21,000 करोड़ रुपए के हथियार दूसरे देशों को बेचे हैं. अब हम ब्रह्मोस मिसाइल को भी एक्सपोर्ट कर रहे हैं. ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯಿಂದ ಹಿಡಿದು ಫಿರಂಗಿ ಬಂದೂಕುಗಳವರೆಗೆ ಭಾರತವು ಪ್ರಪಂಚದಾದ್ಯಂತ ಕೆಲವೇ ಆಯ್ದ ವಸ್ತುಗಳನ್ನು ರಫ್ತು ಮಾಡ್ತಾ ಇದೆ ಎಂದು ಹಲವರು ಭಾವಿಸಿದ್ದಾರೆ. ಆದರೆ ಭಾರತ ವಿಶ್ವದ 85 ದೇಶಗಳಿಗೆ ಶಸ್ತ್ರಾಸ್ತ್ರಗಳಿಂದ ಹಿಡಿದು ರಕ್ಷಣಾ ಉಪಕರಣಗಳವರೆಗೆ ಎಲ್ಲವನ್ನೂ ಒದಗಿಸುತ್ತಿದೆ. ಇದರಲ್ಲಿ ಡಾರ್ನಿಯರ್ 228 ವಿಮಾನ, ರೇಡಾರ್, ಸಶಸ್ತ್ರ ವಾಹನಗಳು, ರಾಕೆಟ್ ಲಾಂಚರ್, ಹಗುರವಾದ ಟಾರ್ಪಿಡೋಗಳು, ಅಲಾರಾಂ ಮಾನಿಟರಿಂಗ್ ಮತ್ತು ನಿಯಂತ್ರಣ ವ್ಯವಸ್ಥೆ, ಅಗ್ನಿಶಾಮಕ ನಿಯಂತ್ರಣ ವ್ಯವಸ್ಥೆಯನ್ನು ಒಳಗೊಂಡಿದೆ. ಇದಲ್ಲದೆ ಭಾರತವು ಹೈ ಫ್ರೀಕ್ವೆನ್ಸಿ ರೇಡಿಯೋ, ಕರಾವಳಿ ಕಣ್ಗಾವಲು, ರಾಡಾರ್ ಸೇರಿದ ಹಾಗೆ ಹಲವು ಉಪಕರಣಗಳನ್ನು ರಫ್ತು ಮಾಡುತ್ತಿದೆ. ಭಾರತ ಸರ್ಕಾರವು ಇನ್ನೋವೇಷನ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ ಯೋಜನೆ ಅಡಿಯಲ್ಲಿ ರಕ್ಷಣಾ ಉದ್ಯಮದಲ್ಲಿ ಆಧುನೀಕರಣವನ್ನು ಉತ್ತೇಜಿಸುತ್ತಿದೆ. ದೇಶದ ರಕ್ಷಣಾ ಉತ್ಪಾದನೆಯನ್ನ ಬಲಪಡಿಸುವ ಉದ್ದೇಶದಿಂದ ಎಂಎಸ್ಎಂಇಗಳು, ನವೋದ್ಯಮಗಳು, ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ಸೇರಿದ ಹಾಗೆ ಕೈಗಾರಿಕೆಗಳನ್ನ ಒಳಗೊಳ್ಳುವ ಮೂಲಕ ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯನ್ನ ಉತ್ತೇಜಿಸುವತ್ತ ಯೋಜನೆ ಗಮನ ಹರಿಸುತ್ತದೆ. It will set up defense innovation hub throughout the country to provide necessary incubation and infrastructure support to the startup in defense area. ಇದು ಹೊಸ ಯುಗದ ನವ ಭಾರತ. ಇದರ ಸೇನಾ ಶಕ್ತಿಯನ್ನ ಇಡೀ ಜಗತ್ತು ಗುರುತಿಸುತ್ತಿದೆ. ಭಾರತ ಈಗ ರಕ್ಷಣಾ ರಫ್ತು ವಿಷಯದಲ್ಲಿ ಇತಿಹಾಸ ಸೃಷ್ಟಿಸಲು ತಯಾರಿ ನಡೆಸುತ್ತಿದೆ. ದೇಶದ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳಲ್ಲಿ ಶಸ್ತ್ರಾಸ್ತ್ರ ರಫ್ತಿನ ವ್ಯಾಪ್ತಿ ಹೆಚ್ಚುತ್ತಿರುವುದಕ್ಕೆ ಇದೇ ಕಾರಣ. ಮತ್ತು ಪ್ರಧಾನಿ ಮೋದಿಯವರ ಬಲವಾದ ದೃಢ ನಿಶ್ಚಯ, ದೂರದೃಷ್ಟಿಯ ಚಿಂತನೆಯಿಂದಾಗಿ ಇದು ಸಾಧ್ಯವಾಗಿದೆ. ಬ್ಯೂರೋ ರಿಪೋರ್ಟ್, TV9.